ಸಮಸ್ತ ಗುರು ಮಾರ್ಗವಾಹಿನಿ ವೀಕ್ಷಕರಿಗೆ ಶಿವಾನಂದ್ ಜೋಶಿಯ ನಮಸ್ಕಾರಗಳು. ವೀಕ್ಷಕರೇ, ಬಹುದಿವಸದ ನಂತರ ನಿಮ್ಮ ವರ್ಷ ಭವಿಷ್ಯವನ್ನು ತೆಗೆದುಕೊಂಡು ಬಂದಿದ್ದೇನೆ. 2025ರ 12 ರಾಶಿಗಳ ದ್ವಾದಶ ರಾಶಿಗಳ ಭವಿಷ್ಯ, ಅದರಲ್ಲೂ ಮುಖ್ಯವಾಗಿ ಇವತ್ತು ವೃಷಭ ರಾಶಿ ಭವಿಷ್ಯವನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಜನ್ಮಸ್ಥ ಗುರುವಾಗಿರ್ತಕ್ಕಂಥದ್ದು. ಇವರು ಯಾವಾಗಲೂ ಹಸನ್ಮುಖಿ, ಪರೋಪಕಾರದ ಯೋಗಗಳನ್ನು ಹೊಂದಿರ್ತಾರೆ. ಮತ್ತು ಈ ರಾಶಿಯವರು ಬಲವಂತವಾಗಿ ಯಾವುದನ್ನು ಕೂಡ ಮಾಡುವಂಥವರಾಗುವುದಿಲ್ಲ. ತಮ್ಮ ಸ್ವತಃ ಮನಸ್ಸನ್ನು ಹೊಂದಿದಂಥವರಾಗ್ತಾರೆ. ಯಾಕಂದರೆ ಇದು ಸ್ಥಿರ ರಾಶಿ ಅಂತ ಹೇಳ್ತೀವಿ. ಈ ರಾಶಿಯವರಿಗೆ ಧನಾತ್ಮಕವಾದ ಬದಲಾವಣೆ ಈ ವರ್ಷದಲ್ಲಿ ತುಂಬ ಇದೆ. ಯಾಕಂದರೆ ಗುರು ಲಗ್ನ ತನ್ನ ರಾಶಿಯಲ್ಲಿ ಇದ್ದುಕೊಂಡು ಇರೋದರಿಂದ ಈ 5 ತಿಂಗಳು ಅಂದರೆ ಮೇ ತಿಂಗಳವರೆಗೂ ಗುರು ನಿಮಗೆ ಆ ರೀತಿಯ ಫಲಗಳನ್ನು ಕೊಡದಿದ್ದರೂ, ಎರಡನೇದಾಗಿ ದ್ವಿತೀಯ ಭಾವಕ್ಕೆ ಮೇ ತಿಂಗಳಲ್ಲಿ ಹೋಗ್ತಾ ಇದ್ದಾನೆ. ಅಂದರೆ ಗುರು ಬಲ ಬರುತ್ತೆ ಅಂತ ಹೇಳ್ಬೋದು. ಶುಭ ಕಾರ್ಯದ ಜನರಿಗೆ ಶುಭ ಕಾರ್ಯ ಆಗತಕ್ಕಂಥ ಯೋಗ ಮತ್ತು ಸಂತಾನ ಪ್ರಾಪ್ತಿ, ಧನಪ್ರಾಪ್ತಿ, ಹಸು ಗೋಪ್ರಾಪ್ತಿ ಅಂತ ಕೂಡ ಹೇಳಬಹುದು, ಇಂಥ ಒಂದು ಯೋಗ. ಆಮೇಲೆ ಈ ಬ್ಯಾಂಕಿಂಗ್ ಬಿಸಿನೆಸ್ಗಳನ್ನು ಮಾಡ್ತಕ್ಕಂಥವ್ರು, ಅಂದರೆ ಕೋಆಪರೇಟಿವ್ ಬ್ಯಾಂಕ್ಗಳನ್ನು ನಡೆಸುವಂಥವ್ರು ಅಥವಾ ಸರ್ಕಾರಿ ಬ್ಯಾಂಕ್ ಉದ್ಯೋಗಗಳಿರ್ತಕ್ಕಂಥವ್ರು ಕೂಡ ಗುರು ಈ ವರ್ಷದಲ್ಲಿ ಉತ್ತಮವಾದ ಬದಲಾವಣೆ. ಮತ್ತು ಮಾರ್ಕೆಟಿಂಗ್ ಬಿಸ್ನೆಸ್ಗಳನ್ನು ಯಾರು ಮಾಡ್ತಿರ್ತಾರೋ, ಶೇರ್ ಮಾರ್ಕೆಟ್ ಬಿಸ್ನೆಸ್ಗಳನ್ನು, ಅಂಥದ್ರಲ್ಲಿ ಅವರಿಗೆ ಉತ್ತಮವಾದಂಥ ಫಲಗಳನ್ನು ಗುರು ಕೊಡ್ತಾರೆ ಅಂತ ಹೇಳ್ಬೋದು. ಮತ್ತು ಈ ವರ್ಷ ಕಳೆದು ಹೋದಂಥ ಎಲ್ಲ ಒಂದು ಸಮಸ್ಯೆಗಳಿಗೂ ಕೂಡ ಉತ್ತರ ಸಿಗುವಂಥ ಯೋಗ ಇದೆ. ಯಾಕಂದರೆ 12ನೇ ಗುರು ಮತ್ತು 1ನೇ ಗುರು ನಿಮ್ಮ ಜೀವನದಲ್ಲಿ ಭಾಳಷ್ಟು ಸ್ವಲ್ಪ ಒಳ್ಳೆಯದನ್ನು ಮಾಡಿದ್ದಾನೆ, ಆದರೆ ತುಂಬ ಪ್ರಯತ್ನದಿಂದ ಆಗಿದೆ ಅಂತ ಹೇಳ್ಬೋದು. ಕೆಲವೊಬ್ಬರಿಗೆ ಪ್ರಯತ್ನ ಮಾಡಿದರೂ ಫಲ ಸಿಕ್ಕಿಲ್ಲ. ಯಾಕಂದರೆ ಅವರು ದಶಾಬಲಗಳು ಚೆನ್ನಾಗಿಲ್ಲದಿದ್ದಾಗ ತುಂಬ ನೋವು ಅನುಭವಿಸಿದ್ದಾರೆ. ಆದರೆ ಈಗ ಮುಂದೆ ಬರ್ತಕ್ಕಂಥ ಸಂದರ್ಭಕ್ಕೆ ದ್ವಿತೀಯದಲ್ಲಿ ಗುರು ಬರುವುದರಿಂದ, ಏಕಾದಶದಲ್ಲಿ ನಿಮಗೆ ಶನೇಶ್ವರ ಬರೋದರಿಂದ, ಅರ್ಧಾಷ್ಟಮ ಶನಿ ಪ್ರಭಾವ ಬೇರೆ ಇತ್ತು, ಅದು ಕಾಡಿತು ನಿಮಗೆ. ಇವಾಗ ಏಕಾದಶ ಸ್ಥಾನದಲ್ಲಿ ಶನಿ ಬರ್ತಾ ಇದ್ದಾರೆ. ಅಂದರೆ ಉದ್ಯೋಗ ವೃತ್ತಿಯಿಂದ ಧನಲಾಭ, ಪ್ರವಾಸದಲ್ಲಿ ಧನಲಾಭ, ಸರ್ಕಾರಿ ನೌಕರರಾಗಿದ್ದರೆ ಖಂಡಿತ ಅದರಲ್ಲಿ ಉತ್ತಮವಾದ ಬಡ್ತಿ, ಪ್ರಗತಿ, ಜೊತೆಗೆ ಇನ್ಕ್ರಿಮೆಂಟ್ ಅಂದರೆ ಹೆಚ್ಚಿನ ಒಂದು ಆರ್ಥಿಕ ಒಂದು ಸಮುಚ್ಚಯನ್ನು ನಿಮ್ಮ ಹತ್ರ ಬರ್ತಕ್ಕಂಥದ್ದು. ಮತ್ತು ಸಾಮೂಹಿಕವಾದ ಉದ್ಯೋಗಗಳನ್ನು ಮಾಡ್ತಕ್ಕಂಥವ್ರು, ಏಕಾಂಗಿ ಉದ್ಯೋಗಕ್ಕಿಂತಲೂ ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನು ಮಾಡ್ತಕ್ಕಂಥವ್ರು, ನಡೆಸ್ತಕ್ಕಂಥವ್ರು, ಅವರಿಗೂ ಕೂಡ ವಿಶೇಷವಾದ ಬದಲಾವಣೆಗಳನ್ನು ವೃಷಭ ರಾಶಿಯವರಿಗೆ ಖಂಡಿತ ಇದೆ. ಮತ್ತು ಈ ರಾಶಿಯವರು ಈ ವರ್ಷದಲ್ಲಿ ಮೇ ತಿಂಗಳದ ನಂತರದಲ್ಲಿ ಬಹಳಷ್ಟು ಶುಭ ಕಾರ್ಯಗಳನ್ನು ಮಾಡುವಂಥ ಯೋಗ ಇದೆ. ಮತ್ತು ಅವರಿಗೆ ಕಳೆದು ಹೋದಂಥ ಏನೊಂದು ಸಂದರ್ಭ ಇದೆ, ಸಮಯ ಇದೆ, ಆರೋಗ್ಯ ಇತ್ಯಾದಿಗಳು, ಅದೆಲ್ಲದಕ್ಕೂ ಕೂಡ ಒಂದು ಚೈತನ್ಯ ಸಿಗತಕ್ಕಂಥದ್ದು, ಪುನರ್ಚೈತನ್ಯ ಸಿಗತಕ್ಕಂಥ ಯೋಗ ಮೇ ತಿಂಗಳ ನಂತರ ಇದೆ. ಮಾರ್ಚ್ ತಿಂಗಳ ನಂತರ ಸ್ವಯಂ ಉದ್ಯೋಗವನ್ನು ಮಾಡ್ತಕ್ಕಂಥವ್ರು, ಕಾರ್ಖಾನೆ ಮಾಡ್ತಕ್ಕಂಥವ್ರು, ಉದ್ಯೋಗಗಳನ್ನು ಪ್ರಾರಂಭ ಮಾಡ್ತಕ್ಕಂಥವ್ರು ಮಾರ್ಚ್ ತಿಂಗಳ ನಂತರ ಮಾಡಿದರೆ ತುಂಬ ಉತ್ತಮ. ಯಾಕಂದರೆ ಅರ್ಧಾಷ್ಟಮ ಶನಿ ಇದ್ದಂಥ ಕಾಲದಲ್ಲಿ ನೀವು ಮಾಡಿದರೂ ಕೂಡ ಅದು ಅರ್ಧಕ್ಕೆ ನಿಲ್ಲುತ್ತೆ. ಯಾಕಂದರೆ ಅದು ಅಷ್ಟಮ ಶನಿ ಬಹಳಷ್ಟು ಸ್ವಲ್ಪ ನಿಮಗೆ ತೊಂದರೆಗಳನ್ನು ಮಾಡುತ್ತೆ. ಕರ್ಮಕ್ಕೆ ವಿಶೇಷವಾದ ಬಲವನ್ನು ಕೊಡೋದಿಲ್ಲ. ಕರ್ಮದಲ್ಲಿ ಶನಿ ಇದ್ದರೂ ಕೂಡ ಫಲವನ್ನು ಕೊಡೋದಿಲ್ಲ. ಆದರೆ ಏಕಾದಶಕ್ಕೆ ಶನಿ ಬಂದಾಗ ನಿಮ್ಮಲ್ಲಿರ್ತಕ್ಕಂಥ ಸ್ಥೈರ್ಯ, ಶೌರ್ಯ, ಲಾಭದ ಒಂದು ಮಾರ್ಗಗಳು ಓಪನ್ ಆಗ್ತವೆ. ಅಂಥ ಒಂದು ಕಾರಣದಿಂದ ಧನವನ್ನು ನೀವು ಸಂಪಾದನೆ ಮಾಡ್ತೀರ. ಜೊತೆಗೆ ಈ ವೃಷಭ ರಾಶಿಯವರು ಆರೋಗ್ಯದ ಕಡೆ ಗಮನ ಕೊಡಲೇಬೇಕಾಗುತ್ತೆ. ಯಾಕಂದರೆ ಈ ರಾಶ್ಯಾಧಿಪತಿ ಇರ್ತಕ್ಕಂಥ ಶುಕ್ರನು ಬದಲಾವಣೆ ಆಗ್ತಾ ಇರ್ತಾನೆ. ಪ್ರತಿ 40 ದಿವಸಕ್ಕೂ, ತಿಂಗಳು 40 ದಿವಸಕ್ಕೆ ಅವನ ಪರಿವರ್ತನೆ ಆಗ್ತಾ ಇರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ನಿಮಗೆ ಈ ವೀರ್ಯ ಶಕ್ತಿಯನ್ನು ಹೆಚ್ಚುಗೊಳಿಸ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಪಚನ ಕ್ರಿಯಾಶಕ್ತಿ ಅಂತಕ್ಕಂಥದ್ದು ಅಂದರೆ ಉದರ ವ್ಯಾಧಿ ಅಂತಕ್ಕಂಥದ್ದಾಗುತ್ತೆ. ಅದರ ನಂತರ ಈ ವಸ್ತ್ರ ವ್ಯಾಪಾರಿಗಳು ಅಂತ ಹೇಳ್ತೀವಿ, ವ್ಯಾಪಾರ ಮಾಡ್ತಕ್ಕ ವಸ್ತ್ರ ವ್ಯಾಪಾರಿಗಳಂದರೆ ಈ ಕ್ಲಾತ್ ಸ್ಟೋರ್ಸ್ಗಳನ್ನು ಯಾರು ಮಾಡ್ಕೊಂಡಿರ್ತೀರೋ ಅಂಥವ್ರು ಕೂಡ ಒಂದು ಸ್ವಲ್ಪ ವಿಘ್ನಗಳನ್ನು ಕಾಡುವಂಥದ್ದಾಗುತ್ತೆ. ಇದು ಮೇ ನಂತರ ಪರಿವರ್ತನೆ ಆಗುತ್ತೆ. ಮೇವರೆಗೂ ಮಾತ್ರ ಕಾಡುತ್ತೆ. ಮೇ ನಂತರ ಉತ್ತಮವಾದ ಬದಲಾವಣೆಗಳನ್ನು ಖಂಡಿತ ಸಿಗುತ್ತೆ, ಉದ್ಯೋಗದಲ್ಲಿ ಪ್ರಾಪ್ತಿ ಆಗುತ್ತೆ. ಈ ಗೌರ್ಮೆಂಟ್ ಸಂಬಂಧಿತ ಉದ್ಯೋಗ ಮಾಡುತ್ತವ್ರಿಗೂ ಕೂಡ ಮೇ ತಿಂಗಳವರೆಗೂ ತುಂಬ ಒತ್ತಡ, ಯಾವುದಾದ್ರೂ ಒಂದು ಕನಿಷ್ಠವಾದಂಥ ಸಮಸ್ಯೆಗೊಳಗಾಗೋದು ಅಥವಾ ನಿಮಗೆ ಯಾರಾದರೂ ತೊಂದರೆಗಳನ್ನು ಕೊಡೋದು, ಸ್ತ್ರೀಯರಿಂದ ಲಾಭಗಳನ್ನಾಗೋದಿಲ್ಲ, ಸ್ತ್ರೀಯರಿಂದ ತೊಂದರೆಗಳು, ಅಪವಾದಗಳು, ಅಪನಿಂದನೆಗಳು, ಸಣ್ಣ ಸಣ್ಣ ವಿಷಯಕ್ಕೆ ತೊಂದರೆ ಬರೋದು. ನಿಮ್ಮ ಜೊತೆಯಲ್ಲಿ ಹೆಚ್ಚು ಕೆಲಸ ಮಾಡುವಂಥ ಸ್ತ್ರೀಯರು ಯಾವುದಾದ್ರೂ ಇದ್ದರೆ ಉದ್ಯೋಗದಲ್ಲಿ ಅವ್ರ ಜೊತೆ ಜಾಗೃತರಾಗಿರಿ ವೃಷಭ ರಾಶಿಯವರು. ಈ ವರ್ಷದಲ್ಲಿ ಕನಿಷ್ಠ ಪಕ್ಷ ಅವರಿಂದ ನಿಮ್ಗೆ ಅಪವಾದ ಅಥವಾ ಅವ್ರ ಕಣ್ಣಿನ ದೃಷ್ಟಿಯಿಂದಲೇ ನೀವು ಬಿದ್ದು ಹೋಗ್ಬಿಡ್ಬೋದು. ಇಂಥ ಒಂದು ಸಂದರ್ಭ ಬರುತ್ತೆ, ಜಾಗೃತರಾಗಿರಿ. ಆಮೇಲೆ ನಿಮ್ಮ ಮನೆಗೆ ವಿಶೇಷವಾದಂಥ ವ್ಯಕ್ತಿ ಆಗಮನ ಆಗಬಹುದು ವೃಷಭ ರಾಶಿಯವರಿಗೆ ಈ ವರ್ಷದಲ್ಲಿ. ಅಂದರೆ ಮಗು ಅನ್ನುವಂಥದ್ದಾಗ್ಬೋದು, ಮೊಮ್ಮಕ್ಕಳಾಗ್ಬೋದು, ಅಥವಾ ಅನಿರೀಕ್ಷಿತವಾಗಿ ಅಂತಕ್ಕಂಥದ್ದಲ್ಲ, ನಿರೀಕ್ಷೆಯ ನಿಮಗೆ ಇಚ್ಛೆ ಇದೆ, ಅದರದ್ದು ಆಗ್ತಾ ಇರಲಿಲ್ಲ, ಈ ವರ್ಷದಲ್ಲಿ ನಿಮಗೆ ಆ ಪ್ರಾಪ್ತಿ ಆಗುತ್ತೆ. ಅಂದರೆ ಹೊಸ ವ್ಯಕ್ತಿಯ ಹೊಸ ಒಂದು
ಅತಿಥಿಯ ಆಗಮನ ನಿಮ್ಮ ಕುಟುಂಬದಲ್ಲಿ ಆಗೋದ್ರಿಂದ ಉಲ್ಲಾಸ ವಾತಾವರಣಗಳನ್ನು ನಿರ್ಮಾಣ ಆಗುತ್ತೆ. ಮೇ ತಿಂಗಳದ ಮೇನಿಂದ ಆಗಸ್ಟ್ ತಿಂಗಳದ ಒಂದು ಅವಧಿ ಒಳಗಡೆ ವಿಶೇಷವಾದಂಥ ದೇವದರ್ಶನ ಅಂತಕ್ಕಂಥದ್ದಾಗುತ್ತೆ. ಇದರಿಂದ ನಿಮಗೆ ಆ ಉಲ್ಲಾಸಗಳನ್ನ ನಿರ್ಮಾಣ ಮಾಡುತ್ತೆ. ಸ್ವಲ್ಪ ವ್ಯಯ ಆಗುತ್ತೆ, ಹಣ ವ್ಯಯ ಆದರೂ ಕೂಡ ನೀವು ಒಳ್ಳೆ ಕಾರ್ಯಕ್ಕಾಗಿ ಖರ್ಚು ಮಾಡಿದ್ದೀರಿ ಅನ್ನೋಂಥ ಸಂತೋಷ ಕೂಡ ನಿಮಗೆ ಖಂಡಿತ ಸಿಗುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಬಲ ಇದೆ, ಯಾಕಂದರೆ ಜ್ಞಾನ, ವಾಣಿ, ಮಾತನಾಡುವಂಥ ವ್ಯಕ್ತಿತ್ವ ಇವೆಲ್ಲವೂ ಕೂಡ ಚೆನ್ನಾಗಿದೆ. ಈಗ ಈ ವಕೀಲರು ಅಂತ ಹೇಳ್ತೀವಿ, ಲಾ ಓದಿದಂಥವರು, ಲಾ ವಿದ್ಯಾರ್ಥಿಗಳು, ಅವರಿಗೂ ಕೂಡ ವಿಶೇಷವಾಗಿ ತಮ್ಮ ಅಭ್ಯಾಸದಲ್ಲಿ ಉನ್ನತವಾದಂಥ ಪ್ರಗತಿಯನ್ನು ಸಾಧಿಸುವಂಥದ್ದು ಮತ್ತು ನ್ಯಾಯವಾದಿಗಳಾಗಿದ್ದಂಥವರು ಉತ್ತಮವಾದ ಕೇಸ್ಗಳು, ಉತ್ತಮವಾದಂಥ ನಿಮ್ಮಲ್ಲಿ ಬರೋದರಿಂದ, ವ್ಯಾಜ್ಯಗಳನ್ನು ಗೆಲ್ಲೋದ್ರಿಂದ ಸಹ ನಿಮ್ಮ ಕೀರ್ತಿ ಮತ್ತು ಪ್ರಗತಿಯನ್ನು ಕೂಡ, ಆರ್ಥಿಕ ಪ್ರಗತಿ ಜೊತೆಗೆ ನಿಮ್ಮ ವೃತ್ತಿ ಕೀರ್ತಿಯನ್ನು ಕೂಡ ಹೆಚ್ಚಿಸ್ತಕ್ಕಂಥ ಯೋಗ ಕೂಡ ಖಂಡಿತವಾಗಿದೆ. ಅದರ ಜೊತೆಗೆ ಈ ರಾಜಕಾರಣಿಯನ್ನು ಮಾಡ್ತಕ್ಕಂಥವ್ರು ಹಿಂದೆ ನಿಂತರೆ ಉತ್ತಮ, ನೀವೇ ನಿಂತ್ಕೊಂಡ್ಬಿಟ್ರೆ ಕಷ್ಟ. ರಾಜಕಾರಣ ನೀವು ಮಾಡಬೇಕು ಅಷ್ಟೇ, ಆದರೆ ಹಿಂದೆ ನಿಂತ್ಕೊಂಡು ಮಾಡಿ. ಅಂದರೆ ಯಾರನ್ನು ಬೆಳೆಸಬೇಕು ಅದನ್ನು ನೀವು ಮಾಡಿ. ನೀವೇ ನಿಂತ್ಕೊಂಡು ನಾನೇ ಬೆಳಿತೀನಿ ಅಂತ ಉದ್ದೇಶಕ್ಕೆ ಹೋಗಬೇಡಿ. ಇದರಿಂದ ಸೋಲ್ ಖಂಡಿತ ಇದೆ. ಯಾಕಂದರೆ ನಿಮ್ಮ ಕಾಳೆಯಲ್ಲಿರೋ ತುಂಬ ಜನ ಇರ್ತಾರೆ. ಹಿತಶತ್ರುಗಳು ಅಂತ ಹೇಳ್ತೀವಿ ನಿಮ್ಮ ರಾಶಿಯವರಿಗೆ. ಹೇಗಿರ್ತಾರೆ ಅಂದರೆ ಸ್ತ್ರೀನೇ ಶತ್ರು ಅನ್ನೋ ಥರ, ನೀವು ನೀರಲ್ಲಿ ಹುಟ್ಟಿದ ವಿದ್ಯುತ್ತು ಆ ನೀರಿಗೇ ಶತ್ರು ಅನ್ನೋ ಥರ ಇರುತ್ತೆ. ಅಂಥ ಒಂದು ಶತ್ರುತ್ವವನ್ನು ನಿಮ್ಮಲ್ಲಿ ಕ್ರಿಯೇಟ್ ಆಗುತ್ತೆ. ಹಾಗಾಗಿರೋದ್ರಿಂದ ಆ ಶತ್ರುಗಳನ್ನು ನೀವು ನಿಭಾಯಿಸ್ಕೋಬೇಕು, ನಿಮ್ಮ ಆರ್ಥಿಕ ಸಮೃದ್ಧಿ ಬೆಳೆಸ್ಕೋಬೇಕು ಅನ್ನೋಂಥದ್ದಿದ್ದರೆ ಹಿಂದೆ ನಿಂತುಕೊಂಡು ರಾಜಕೀಯವನ್ನು ಮಾಡಿ, ಆದರೆ ನೀವೇ ಹೋಗಿ ಮುಂದೆ ಬೇಡಿ ಅಂತಕ್ಕಂಥದ್ದು ಒಂದು ಸಲಹೆ ನಿಮಗೆ ಕೊಡ್ತಕ್ಕಂಥದ್ದು. ಹಾಗೆ ಸಪ್ತಮ ಭಾವವನ್ನು ನಿಮಗೆ ವೃಶ್ಚಿಕ ರಾಶಿಗೆ ಸಪ್ತಮ ಭಾವ ಬರುತ್ತೆ. ಆ ರಾಶಿಗೆ ಪದೇ ಒಂದು ತಿಂಗಳಲ್ಲಿ ಒಂದು ಸಾರಿ ಈ ಶುಕ್ರ ಪರಿವರ್ತನೆ ಆಗ್ತಾ ಹೋಗ್ತಿರ್ತಾನೆ. ಶುಕ್ರನು ಈ ಚಂದ್ರನು ಅಲ್ಲಿ ಬರ್ತಾ ಹೋಗ್ತಿರ್ತಾನೆ, ಅಲ್ಲಿ ನೀಚನಾಗ್ತಿರ್ತಾನೆ ಚಂದ್ರ ನಿಮಗೆ. ಅವಾಗ ಏನಾಗ್ಬಿಡುತ್ತೆ, ಪ್ರತಿ ಚಂದ್ರನು ನಿಮಗೆ ವೃಶ್ಚಿಕ ರಾಶಿಗೆ ಬಂದಾಗ ಒಂದು ಸಾರಿ ನಿಮ್ಮಲ್ಲಿ ಸ್ತ್ರೀಯರ ಜೊತೆ ಕಲಹ ಆಗುವಂಥದ್ದು, ಪತ್ನಿ ಜೊತೆ ಕಲಹ ಆಗುವಂಥದ್ದು, ಅತಿಯಾದ ಕಲಹ ಇತ್ತು ಅನ್ನೋದಾದರೆ ಅದು ಡೈವರ್ಸ್ ಒಳಗೂ ತೊಗೊಂಡು ಹೋಗುವಂಥದ್ದು, ಇದೆಲ್ಲವೂ ಕೂಡ ಸಂಭವನೀಯ ನಡೀಬೋದು. ಅಂದರೆ ನಿಮ್ಮ ವೃಷಭ ರಾಶಿಯವರು ಸ್ತ್ರೀಯರ ಜೊತೆಯಲ್ಲಿ ಸಲಿಗೆಗಿಂತಲೂ ಅವರ ಪ್ರೀತಿಗೆ ಪಾತ್ರರಾಗಬೇಕಾಗತ್ತೆ. ನೀವು ಆ ಪ್ರೀತಿಯ ಪಾತ್ರ ನೀವು ಆಗುವಂಥದ್ದಕ್ಕಾಗಿ ಏನು ಮಾಡಬೇಕು, ನಿಮ್ಮಲ್ಲಿರೋ ಸರಕು ಏನು, ನಿಮ್ಮಲ್ಲಿರುವಂಥ ಜ್ಞಾನ ಏನು, ಅದನ್ನು ನೀವು ಬಳಸುವಂಥ ಪ್ರಯತ್ನ ನೀವು ಮಾಡಬೇಕಾಗತ್ತೆ. ಹಾಗಿರೋದ್ರಿಂದ ಸ್ತ್ರೀ ತೃಪ್ತರಾಗಿರಬೇಕು. ಸ್ತ್ರೀಗೆ ನೊಂದ್ಕೊಳ್ಳುವಂಥ ಅಂದರೆ ಅಥವಾ ಎಮ್ಮ ಶಾಪ ಹಾಕಿತು ಅಂತ ಹೇಳಿದ್ರೆ ನಿಮ್ಮ ರಾಶಿಯವರಿಗೆ ಅಂದರೆ ವೃಷಭ ರಾಶಿಯವರಿಗೆ ಕಷ್ಟ ಇದೆ ಸ್ವಲ್ಪ. ಅಂದರೆ ಸ್ತ್ರೀ ದೋಷಕ್ಕೊಳಗಾಗ್ತೀರಾ. ಈಗಾಗಲೇ ಬಹುತೇಕವಾಗಿ ಕೆಲವು ರಾಶಿಯವರಿಗೆ, ಇದೇ ರಾಶಿಯವರಿಗೆ ಬಹಳಷ್ಟು ಸ್ತ್ರೀ ಶಾಪಗಳು ಇರುತ್ತೆ ಸೂಕ್ಷ್ಮವಾಗಿ. ಯಾಕೆಂದರೆ ಅದರ ರಾಶಾಧಿಪತಿ ಶುಕ್ರ, ಅದು ಯಾವತ್ತೂ ಕೂಡ ಐಷಾರಾಮಿ ಜೀವನವನ್ನು ಮಾಡಬೇಕು ಅಂತಕ್ಕಂಥ ಶುಕ್ರ. ಅದಕ್ಕಾಗಿ ಯಾವುದೇ ರೀತಿಯ ಒಂದು ವ್ಯಕ್ತಿತ್ವ ಜೊತೆಯಲ್ಲಿ ಯಾರ ಜೊತೆನೂ ಬೆರೆಯುವಂಥ ಆ ಶುಕ್ರ, ಆದರೆ ಬೆರೆತು ತನ್ನ ಲಾಭವನ್ನು ಪಡ್ಕೊಳ್ಳುವಂಥ ಶುಕ್ರ. ಆದರೆ ಇದೇ ಶುಕ್ರ ಇನ್ನೊಬ್ಬರಿಂದ ಕೂಡ ಅನ್ಯಾಯಕ್ಕೊಳಗಾಗ್ತಾನೆ, ನೋವಿಗೊಳಗಾಗ್ತಾನೆ, ವಿಭಜನೆಗೊಳಗಾಗ್ತಾನೆ. ಮತ್ತು ಅದರಲ್ಲೂ ಪತ್ನಿ ಜೊತೆ ಆದಾಗ ಏನಾಗುತ್ತೆ, ದಾಂಪತ್ಯ ವಿಭಜನೆ ಯೋಗ ಅಂತ ಹೇಳ್ತೀವಿ. ಹೀಗಿರೋದ್ರಿಂದ ನೀವು ದಾಂಪತ್ಯ ಅಂದರೆ ಪತ್ನಿ ಜೊತೆಯಲ್ಲಿ ಅಥವಾ ಪತಿ ಜೊತೆಯಲ್ಲಿ ನಿಮ್ಮ ಒಂದು ಸಂಭಾವನೀಯ ಒಂದು ಬದುಕನ್ನು ಹೇಗೆ ನಿರೂಪಿಸ್ಕೋಬೇಕು ಅನ್ನತಕ್ಕಂಥ ಜಾಣ್ಮೆಯ ನಡೆ ನಿಮ್ಮ ಜೀವನದಲ್ಲಿ ಬೇಕು. ಹಾಗಿದ್ದಾಗ ದಾಂಪತ್ಯದಲ್ಲಿ ಒಂದು ಸ್ವಲ್ಪ ನೀವು ಹೊಸ ಚೈತನ್ಯವನ್ನು ಕಾಣ್ತೀರಾ ಅಂತ ಹೇಳ್ಬೋದು. ಹಾಗೆಯೇ ನೀವು ಹೊಸ ವಸ್ತ್ರವನ್ನು ಖರೀದಿ ಮಾಡುವಂಥ ಯೋಗ ಮಾರ್ಚ್ ತಿಂಗಳದ ನಂತರ ಬರುತ್ತೆ. ಹೊಸ ವಸ್ತ್ರ, ಹೊಸ ವಾಹನ, ಇದನ್ನು ಮಾಡುವಂಥ ಯೋಗ ಕೂಡ ನಿಮಗಿದೆ. ಪ್ರಯತ್ನ ಮಾಡಿ. ಅದರ ಜೊತೆಗೆ ಉದ್ಯೋಗದಲ್ಲಿ ನಿರತರಾದವರು ಸೋಮಾರಿಗಳಾಗಬೇಡಿ. ಯಾಕೆಂದರೆ ಶನಿ ಈಗ ಚೈತನ್ಯ ಕೊಡ್ತಾ ಇದ್ದಾನೆ. ಶನೀಶ್ವರನ ಬಲಾಬಲಗಳು ಸಿಗ್ತಾ ಇದೆ. ಕರ್ಮದಲ್ಲಿ ಸ್ವಲ್ಪ ತೊಂದರೆಗಳಾಗಿದ್ದರೂ, ಅಂದರೆ ಕರ್ಮ ಅಂದರೆ ಕೆಲಸದಲ್ಲಿ ತೊಂದರೆಗಳಾಗಿದ್ದರೂ ಇವಾಗ ಲಾಭದ ಮಾರ್ಗ. ಅಂದರೆ ಯಾವುದೋ ಒಂದು ಹಣವನ್ನು ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಈಗ ಮೆಚೂರ್ಡ್ ಆಗುವಂಥ ಕಾಲ ಅದು. ಆ ದುಡ್ಡು ನಿಮಗೆ ಬರುವಂಥ ಕಾಲ ಇದೆ. ಅದನ್ನು ನೀವು ಅದಕ್ಕೆ ಹೇಳ್ತೀವಲ್ಲ ನಾವು, ಈ ಗಾಣದೆತ್ತು ಸುಳಿಯುವಾಗ ಎಣ್ಣೆ ಬಂದಾಗ ಆ ಗಾಣ ತಿನ್ನಿಸೋನು ಕಣ್ಣು ಮುಚ್ಕೊಂಡ್ಬಿಟ್ಟ ಅಂದರೆ ಎಣ್ಣೆ ಎಲ್ಲ ನೆಲಕ್ಕೆ ಹೋಗ್ಬಿಡುತ್ತೆ ಅಂತೆ. ಹಾಗೆ ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಳ್ಳೋದು ಬೇಡ. ಬರುವಂಥ ಉತ್ತಮವಾದ ಸಮಯ ಇದೆ, ಅದನ್ನು ಬಾಚಿಕೊಳ್ಳುವಂಥ ಪ್ರಯತ್ನ ಮಾಡಿ. ವೃಷಭ ರಾಶಿಯವರಿಗೆ ಈ ವರ್ಷ ತುಂಬ ಉತ್ತಮವಾದ ಫಲ ಇದೆ ಅಂತ ಹೇಳ್ತಾ, ಮತ್ತು ಈ ವೃಷಭ ರಾಶಿಯವರಿಗೆ ಉಪಾಯ ಅಂತಕ್ಕಂಥದ್ದು ನೀವು ಮಾಡಬೇಕಾಗತ್ತೆ. ವಿದ್ಯಾರ್ಥಿಗಳಾಗಿದ್ದವರು ವಿಶೇಷವಾಗಿ ದೇವಿ ದರ್ಶನವನ್ನು ಮಾಡಬೇಕು. ವೃತ್ತಿ ಮಾಡ್ತಕ್ಕಂಥವ್ರು, ಉದ್ಯೋಗವನ್ನು ಮಾಡ್ತಕ್ಕಂಥ ಸರ್ಕಾರಿ ಉದ್ಯೋಗವನ್ನು ಮಾಡ್ತಕ್ಕಂಥವ್ರು ಸೂರ್ಯನ ನಮಸ್ಕಾರವನ್ನು ಮಾಡಬೇಕು. ಹಾಗೆ ಈ ಸ್ವಯಂ ಉದ್ಯೋಗವನ್ನು ಮಾಡ್ತಕ್ಕಂಥವ್ರು, ಕೃಷಿ ಅಥವಾ ಇತ್ಯಾದಿಗಳನ್ನು ಮಾಡ್ತಕ್ಕಂಥವ್ರು, ಬುಧ ಅಂದರೆ ವಿಷ್ಣುವಿನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಮಾಡಬೇಕು. ಸ್ತ್ರೀಯರು ಮುಖ್ಯವಾಗಿ ದೇವಿ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡ್ತಾ ಇರೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥವ್ರು, ಆಯಾ ವೃತ್ತಿಯಲ್ಲಿರ್ತಕ್ಕಂಥವ್ರು ನೀವು ಮಾಡೋದ್ರಿಂದ ನಿಮ್ಮಲ್ಲಿ ಆ ದೈವತ್ವದ ಗುಣವನ್ನು ಅಥವಾ ಶಕ್ತಿಯನ್ನು ನೀವು ಪಡ್ಕೊಳ್ತೀರಾ ಅಂತ ಹೇಳ್ತಾ ಈ ವೃಷಭ ರಾಶಿಯ ಭವಿಷ್ಯವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.